ಹತ್ರ ಏನ್ ಕೇಳ್ಕೊಂಡೆ? ಏನಾಯ್ತು ನಿನಗೆ? ನಿನ್ ಫ್ರೆಂಡು ಹಾಗೆ ಅಲ್ವಾ ಕರೆಯೋದು, ಅದಕ್ಕೆ ನಾನು ಹಾಗೆ ಕರೆದೆ. ಹೆಂಡತಿ ಅದೊಳ್ಳು ಫ್ರೆಂಡ್ ತರ ಇರ್ಬೇಕಂತೆ, ಹೌದಲ್ವಾ ಮಗ? ಹೌದು ಮಗ. ಇವಾಗ ಹೇಳ್ ಮಗ, ದೇವ್ರ ಹತ್ರ ಏನ್ ಬೇಡ್ಕೊಂಡೆ? ನಾವು ದೇವ್ರ ಹತ್ರ ಏನ್ ಬೇಡ್ಕೊಂಡ್ವಿ ಅಂತ ಹೇಳ್ಬಾರ್ದಂತೆ ಮಗ. ಯಾಕೆ ಮಗ? ಯಾಕೋ ಎಲ್ರು ಹಾಗಂತಾರೆ, ನಾನು ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇರ್ಲಿ ಹೇಳು ಮಗ. ಸುಮ್ಮನೆ ನೀನ್ ಬಾ ಮಗ. ಹಲೋ, ನೈಸ್ ಪೇರ್. ಮೇಡ್ ಫಾರ್ ಈಚ್ ಅದರ್. ನಿಮ್ದು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ರೀ, ಅಲ್ಲಿ ನೋಡ್ರಿ, ದೇವ್ರ ಮುಂದೆ ಹಚ್ಚಿರೋ ದೀಪ ಆರೋಗಿದೆ. ದೇವ್ರ ಮುಂದೆ ಹಚ್ಚಿರೋ ದೀಪ ಆರಬಾರ್ದು, ಅಪಶಕ್ನ. ಛೇ, ಏನ್ ಗ್ರಾಚಾರ ಕಾದಿದ್ಯೋ ಈ ಜೋಡಿಗೆ. ಕಲ್ಪನಾ, ಎಲ್ಲ ತಾಯಂದ್ರಿಗೂ ಇರೋ ಕನಸಿನ ಹಾಗೆ ನನಗೂ ನನ್ನ ಮಗನ ಮದುವೆನ ಮುಂದೆ ನಿಂತು ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅದರಿಂದ ಎಲ್ಲರಿಗೂ ಸಂತೋಷ ಆಗೋದಿದ್ರೆ ಮಾತ್ರ. ಆದರೆ ಈ ಥರ ಜಗಳ ಆಗೋದಾದ್ರೆ, ನಾನು ಅಪಶಕನ ಅಂತ ನಿನ್ನ ಮನಸ್ಸಲ್ಲಿ ಅಷ್ಟು ಆಳವಾಗಿ ಬೇರೂರಿದ್ರೆ, ಇಲ್ಲ ಕಲ್ಪನಾ, ನಾನು ಮುಂದೆ ಬರೋದಿಲ್ಲ. ನಿನ್ನ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಏನನ್ನು ನಾನು ಮಾಡಲ್ಲ. ನಿನಗೆ ಬೇಸರ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅತ್ತಿಗೆ, ಎಲ್ಲ ಕಡೆ ಒಳ್ಳೆಯವ್ರಾಗಕ್ಕೆ ಹೋಗ್ಬೇಡಿ, ಬಗ್ಗದಷ್ಟು ಬೆನ್ ಮೇಲೆ ಗುದ್ದುತ್ತಾರೆ. ಕ್ಷಮೆ ಕೇಳೋದಕ್ಕೆ ತಪ್ಪಾದ್ರೂ ಮಾಡಿರ್ಬೇಕಲ್ವಾ? ನೀವೇನ್ ತಪ್ಪು ಮಾಡಿದ್ದೀರಾ ಈಗ? ಶ್ವೇತಾ, ಪ್ಲೀಸ್ ಸುಮ್ಮನೆ ಇರ್ತೀಯಾ? ಅದಕ್ಕೆ ನಿಮಗೆ ಬೇಜಾರಾದ್ರೂ ಚಿಂತೆ ಇಲ್ಲ, ನಾನು ಮಾತ್ರ ಸುಮ್ಮನೆ ಇರಲ್ಲ. ಕಲ್ಪನಾ ಅಕ್ಕ ಯಾವುದೋ ಸಿಟ್ಟನ್ನ, ಯಾವುದೋ ಕಾಲದ ದ್ವೇಷನ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಕನಸುಗಳನ್ನ ಸುಟ್ಟು ಹಾಕಕ್ಕೆ ನಾನು ಬಿಡಲ್ಲ. ಕಲ್ಪನಾ, ಇವಳು ನಿನ್ನ ತಂಗಿನೇ ತಾನೆ, ಇವಳಿಗೂ ಇವ್ರ ಅತ್ತಿಗೆ ತಾನೆ. ಯಾಕೆ ನಿಮ್ಮಲ್ಲೇ ಇಂಥ ಭೇದ? ಇನ್ನು ಎಷ್ಟು ವರ್ಷ ಬೆಳೆಸ್ಕೊಂಡು ಹೋಗ್ತೀಯ ಈ ದ್ವೇಷನ? ನನ್ನ ಕೊನೆ ಉಸಿರಿರೋವರೆಗೂ. ಸಾಕಾತ್ಗೆ ಇನ್ನೂ ಬೇಕಾ? ಇಂಥವ್ರ ಮುಂದೆ ಕಿನ್ನರಿ ಬಾರಿಸ್ತಿದ್ದೀರಾ? ಶ್ವೇತಾ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಕ್ಕ ತಂಗಿರಿ ಹೀಗೆ ಹಠಕ್ಕೆ ಬಿದ್ದು ಜಗಳ ಮಾಡಿದ್ರೆ ಹೇಗೆ? ಕಲ್ಪನಾ, ನೀ ಹೀಗೆಲ್ಲ ಮಾತಾಡಿ ಕೆಟ್ಟೋಳಾಗ್ಬೇಡ ಕಡೆ. ಪಾರ್ವತಿ, ನೀನೊಳಗೆ ಸಿಟ್ಟು ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಅತ್ತೆ, ಇದರಲ್ಲಿ ಇವ್ರ ತಪ್ಪೇನಿದೆ ಅಂತ ಹೇಳ್ತಿದ್ದೀರಾ? ತಾಳಿ ಬೀಳ್ಸಿದ್ದು ಕಲ್ಪನಾ, ಅದಕ್ಕೆ ಅವ್ರೇನು ಮಾಡ್ತಾರೆ? ನೋಡಿದ್ಯೇನೆ, ನನ್ನ ಎದುರಿಗೆ ನಿಂತ್ಕೊಂಡು ಒಂದೇ ಒಂದು ಮಾತಾಡದೇ ಇರೋ ನನ್ನ ಗಂಡ ಇವತ್ತು ನಿನ್ನ ಪರ ವಹಿಸ್ಕೊಂಡು ನನಗೆ ಬೈತಾ ಇದ್ದಾರೆ. ಓ ಗಾಡ್, ಕಲ್ಪನಾ, ಏನೇ ಆಗಿದೆ ನಿನಗೆ? ಪ್ರತಿಯೊಂದಕ್ಕೂ ಇವರೇ ಕಾರಣ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ? ನಾನೇನು ತಪ್ಪು ಮಾತಾಡ್ದೆ? ಅವಳನ್ನ ವಹಿಸ್ಕೊಂಡು ನೀನು ನನಗಂತಿಲ್ವಾ? ಸರಿ, ಎಲ್ಲ ನಂದೇ ತಪ್ಪು. ಈಗ ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಗೊಂಬೆ, ಪುರೋಹಿತರು ಹೇಳ್ದಾಗೆಲ್ಲ ಮಾಡಿದಿ ತಾನೆ? ಓ, ಪುರೋಹಿತರು ಹೇಳ್ದಾಗೆಲ್ಲ ಮಾಡಿದ್ವಿ. ದೇವ್ರ ಕೈ ಮುಗಿದ್ವಿ, ಆಮೇಲೆ ಒಂದೇ ಕಡ್ಡಿಲಿ ದೀಪ ಹಚ್ಚಿದ್ವಿ, 3 ಸುತ್ತು ಸುತ್ತಿದ್ವಿ. ಆಮೇಲೆ ದೇವ್ರೇ ಆದಷ್ಟು ಬೇಗ ನಮ್ಮ ಮದ್ವೆ ಮುಗಿಸಿ ಸ್ವಿಟ್ಜರ್ಲ್ಯಾಂಡ್ಗೆ ಅಂತ ಬೇಡ್ಕೊಂಡ್ವಿ ಅಲ್ವಾ ಮಗ? ನೋಡಿ ಅತ್ತೆ ಇವನನ್ನ. ಯಾಕೆ ಮಗನೇ? ಸಂಜೆ ಆಗ್ತಾ ಇದೆ, ಮನೆಗೆ ಹೋಗೋಣವಾ? ಹಾ ಹೌದು, ಎಲ್ರು ಹೊರಡ್ರಣ, ನಡೀರಿ.
ಹರಕೆ ಮುದ್ದಿದ ತಕ್ಷಣ ಫೋನ್ ಮಾಡಬೇಕು ಅಂತ ಅಮ್ಮ ಹೇಳಿರ್ಲಿಲ್ವೇನೆ? ಯಾಕೆ ಫೋನ್ ಮಾಡಲಿಲ್ಲ? ಅಕ್ಕ ಹೊರಗೆ ಹೋಗ್ಬೇಕಾದ್ರೆ ಫೋನ್ ಮರ್ತು ಹೊಟ್ಟೋಗಿದ್ದೆ. ಮನೆಗೆ ಬಂದಾಗ ತುಂಬ ಸುಸ್ತಾಗಿ ಹೋಗಿತ್ತು. ನೀವು ಇನ್ನೇನು ಬರ್ತೀರಾ ಅಂತ ನಾನು ಫೋನ್ ಮಾಡಲಿಲ್ಲ. ಏನಾದರೂ ಒಂದು ರೆಡಿಮೇಡ್ ಆನ್ಸರ್ ನಿನ್ನ ಹತ್ರ ಇರುತ್ತೆ ಅಲ್ಲ? ಸರಿ, ಎಲ್ಲರೂ ಬನ್ನಿ, ಊಟಕ್ಕಿಡ್ತೀನಿ. ಊಟ ಇರಲಿ ಚಿನ್ನು. ಇವತ್ತು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನೀನು ಇರಬೇಕಾಗಿತ್ತು ಚಿನ್ನು. ಎಂಥ ಜುವೆಲ್ಸು ಗೊತ್ತಾ? ಹಬ್ಬ, ಒಂದು ತಗೊಂಡ್ರೆ ಇನ್ನೊಂದಿಷ್ಟ ಆಗತ್ತೆ, ಇನ್ನೊಂದು ತಗೊಂಡ್ರೆ ಇನ್ನೊಂದಿಷ್ಟ ಆಗತ್ತೆ. ನೀನು ಇದ್ದಿದ್ರೆ ನಾನು ನೀನು ಸೇರಿಕೊಂಡು ಪಪ್ಪನ ಅಕೌಂಟು ಖಾಲಿ ಮಾಡಿಬಿಡ್ಬೋದಾಗಿತ್ತು. ನೀನು ಅಕೌಂಟ್ ಖಾಲಿ ಮಾಡಿದರೆ ನೆಕ್ಸ್ಟ್ ಡೇನೇ ಅಕೌಂಟ್ ಫಿಲ್ ಆಗಿರೋದು. ಈ ನಿನ್ನ ಪಪ್ಪ ಮಗಳ ಮದುವೆಗೆ ತನ್ನನ್ನೇ ಒತ್ತೆ ಇಟ್ಟಾದರೂ ಮಗಳ ಆಸೆನ ನೆರವೇರಿಸ್ತಾನೆ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಚಿನ್ನು, ಚಿಕ್ಕಿ, ಅತ್ತೆ, ಅಜ್ಜಿ, ಚಂದು ಎಲ್ಲರೂ ಬಂದಿದ್ರು. ಅತ್ತೆ ಚಿಕ್ಕಿ ಅಂತೂ ನಿನ್ನನ್ನು ತುಂಬ ಕೇಳಿದ್ರು. ಅವ್ವ ಹೆಂಗಿದ್ದಾರೆ? ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದಾರಂತ? ಚಿನ್ನು, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಕಣೆ. ಅರ್ಚಕರು ಮಾಂಗಲ್ಯ ಪೂಜೆ ಮಾಡಿದ್ರು. ಆಮೇಲೆ ನವಗ್ರಹ ಹತ್ರ ನನಗೆ ಚಂದುಗೆ ದೀಪ ಬೆಳಗ್ಸೋದಕ್ಕೆ ಹೇಳಿದ್ರು. ಆಮೇಲೆ ಮದುವೆ ಆದಮೇಲೆ ಹಸಿರು ಸೀರೆ, ಉಡಿ ತುಂಬ ಸಾಮಾನು ಅದೇನೋ ತೊಗೊಂಡು ಹೋಗ್ಬೇಕಂತೆ. ನನಗೂ ಚಂದುಗೂ ಏನೂ ಅರ್ಥ ಆಗಲಿಲ್ಲ. ನೋಡು, ಆ ಹರಕೆ ತೀರ್ಸೋದಕ್ಕೆ ನೀನು ನಮ್ಮ ಜೊತೆ ಬರಬೇಕು, ಈಗಲೇ ಹೇಳಿದ್ದೀನಿ. ಆವಾಗ ಅಕ್ಕ ಅಕ್ಕ ಅಂತ ಬೆಕ್ಕಿನ ಮರಿ ಥರ ಆಡಿದ್ರೆ ಒಂದು ಕೊಡ್ತೀನಿ. ಗೊಂಬೆ, ಟಯರ್ಡ್ ಆಗಿದೆಯಾ? ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗು. ಆಮೇಲೆ ಗಂಟುಗಟ್ಟಲೆ ಕೂತ್ಕೊಂಡು ಏನು ನಡೀತು ಅಂತ ಎಲ್ಲ ಹೇಳುವಂತೆ. ಚಿನ್ನು, ನಾನು ರೂಮ್ ಹೋಗ್ಬಿಟ್ಟು ಫ್ರೆಶ್ ಆಗ್ತೀನಿ. ನೀನು ನನ್ನ ರೂಮಿಗೆ ಬಾ, ಏನೇನು ತಂದಿದ್ದೀನಿ ಅಂತ ನಿನ್ಗೆಲ್ಲ ತೋರಿಸ್ತೀನಿ. ಅವ್ವ ಯಾರೇ ನಿನ್ನವ್ವ? ನನ್ನ ವೈರಿ ನಿನ್ನವ್ವನ? ಇರಬಹುದು ಕಣೆ. ನಿನ್ನ ಅನಿಷ್ಟದ ಮುಖ, ಆ ಬೀದಿಲ್ ಬಿದ್ದವಳು ಮುಖ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ನಿಮ್ಮಿಬ್ರನ್ನ ಏನು ಮಾಡ್ಲಿ ಅನ್ನೋ ಅಷ್ಟು ಕೋಪ ಬರುತ್ತೆ ನನಗೆ. ನೀವಿಬ್ರು ಸೇರ್ಕೊಂಡು ನಮ್ಮ ತುಂಬಿದ ಕುಟುಂಬನ ಒಡೆಯಕ್ ಬಂದಿರೋ ದರಿದ್ರದವರು. ಕಲ್ಪನಾ, ಏನೇ ಇದು? ಆ ಜ್ಯುವೆಲ್ರಿ ಶಾಪಲ್ಲೂ ತೆಗದೆ, ದೇವಸ್ಥಾನದಲ್ಲಿ ಗಲಾಟೆ ಮಾಡಿದೆ, ಮನೆಗೆ ಬಂದರೆ ಕಾಲು ಕೆರ್ಕೊಂಡು ಜಗಳ ತೆಗಿತಾ ಇದೆಯಲ್ಲ. 24 ಗಂಟೆ ಜಗಳ ಮಾಡದೆ ಹೋದ್ರೆ ನಿನ್ನ ಆತ್ಮಕ್ಕೆ ಶಾಂತಿನೇ ಸಿಗಲ್ವಾ? ಇಲ್ಲ, ನನ್ನಿಬ್ರು ವೈರಿಗಳು ನನ್ನ ಜೀವನದಿಂದ ತೊಲಗು ಹೋಗೋವರೆಗೂ ನನಗ್ ನೆಮ್ಮದಿ ಶಾಂತಿ ಅನ್ನೋದಿಲ್ಲ. ಯಾಕೆ? ಏನು ತಪ್ಪು ಮಾಡಿದ್ರಿ? ಇಲ್ಲ ಶ್ವೇತಾ, ನಾನು ಅಲ್ಲಿಗೆ ಹೋಗಲೇಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ, ಎಲ್ಲರ ಮನಸ್ಸನ್ನು ನೋಯಿಸ್ಬಿಟ್ಟೆ. ಎಲ್ರ ಮನಸ್ಸನ್ನ ಅಂತ ಹೇಳಿ ಯಾಕೆ ನಿಮಗೆ ನೀವೇ ನೋವು ಮಾಡ್ಕೊಳ್ತೀರಾ? ಅದಕ್ಕೆ ಇಲ್ಲಿ ನೊಂದಿರೋದು ಒಂದೇ ಮನಸ್ಸು, ಅದು ಯಾವುದು ಅಂತ ಬಾಯಿ ಬಿಟ್ಟೇನು ಹೇಳಬೇಕಾಗಿಲ್ಲ. ಆದರೆ ನೀವು ಬಂದ್ರಿ ಅಂತ ಖುಷಿ ಪಟ್ಟಿರೋ ಮನಸ್ಸುಗಳು ಎಷ್ಟು ಅಂತ ನೀವೇ ಲೆಕ್ಕ ಹಾಕಿ. ಯಾರು ಒಬ್ಬರ ಇಚ್ಛೆಗೋಸ್ಕರ 10 ಮನಸ್ಸುಗಳನ್ನು ನೋಯಿಸೋದು ದೊಡ್ಡ ತಪ್ಪು ಅಲ್ವಾ? ಪದೇ ಪದೇ ನಿಮ್ಮಲ್ಲೇ ನೀವು ತಪ್ಪುಗಳನ್ನು ಕಂಡುಕೊಳ್ಳೋದನ್ನ ಬಿಟ್ಬಿಡಿ. ಅತ್ತಿಗೆ ಹೀಗೆ ಮಾಡ್ತಾ ಇದ್ರೆ ತಪ್ಪು ಮಾಡಿದವ್ರ ತಪ್ಪುಗಳು ತಪ್ಪು ಅಂತ ಅನ್ಸೋದೇ ಇಲ್ಲ. ನಿಮ್ಮ ಈ ಗುಣದಿಂದಾನೆ ಕಲ್ಪನಾ ಅಕ್ಕ ಹದ್ದು ಮೀರ್ತಾ ಇರೋದು, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರೋದು. ಈಗ ಅವಳಂದಿದ್ರಲ್ಲಿ ತಪ್ಪೇನಿತ್ತು ಹೇಳು ಶ್ವೇತಾ? ತಪ್ಪಿರ್ಲಿಲ್ವಾ? ಸರಿ, ತಪ್ಪಿರ್ಲಿಲ್ಲ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಅದನ್ನ ಹೇಳೋ ರೀತಿ ಹೇಳಬೇಕು.
ಮನಸ್ಸಿಗೆ ನೋವು ಆಗದೇ ರೀತಿ ತಿಳಿಸ್ಕೊಡ್ಬೇಕು. ಆದರೆ ಅಲ್ಲಾಗಿದ್ದೇನು? ನೀವು ಬಂದ್ರಿ ಅಂತಾನೆ ಕಲ್ಪನಾ ಅಕ್ಕ ಸಿಟ್ಟಾಗಿದ್ಲು. ಆ ಸಿಟ್ಟನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ನೆಪ ಬೇಕಾಗಿತ್ತು ಅಷ್ಟೇ. ಮನೆಗೆ ಮಾಂಗಲ್ಯ ಮುಟ್ಟಬಾರ್ದು ಅಂತ ಅಷ್ಟು ದೊಡ್ಡ ಜಗಳ ಮಾಡಿದ್ಲು. ಕಲ್ಪನಾಗೆ ಈ ಮದುವೆನ ಮುಂದೆ ನಿಂತು ಮಾಡೋ ಜವಾಬ್ದಾರಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಿಮಗಿದೆ. ಚಂದನ್ ನಿಮ್ಮ ಮೇಲೆ ಇಟ್ಟಿರೋ ಭರವಸೆಗಳನ್ನು ಸುಳ್ಳು ಮಾಡಬೇಡಿ. ಅತ್ತಿಗೆ ಅವನ ಆಸೆಗೆ ತಣ್ಣೀರು ಎರಚ್ಬಿಡಿ. ಅದಕ್ಕೋಸ್ಕರ ಅಮ್ಮನ ಜೊತೆ, ಕಲ್ಪನಾ ಅಕ್ಕನ ಜೊತೆ, ಕುಮುದಕ್ಕನ ಜೊತೆ ಯಾರ ಜೊತೆ ಜಗಳ ಮಾಡೋ ಸಂದರ್ಭ ಬಂದ್ರೂ ಹಿಂದೆ ಮುಂದೆ ನೋಡಬೇಡಿ. ಅದು ಯಾವ ಸಂದರ್ಭ ಬರುತ್ತೋ ಬರಲಿ, ಕೊನೆವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಇದಂತೂ ಸಖತ್ ಕ್ಯೂಟ್ ಆಗಿದೆ ನೋಡು. ಚೆನ್ನಾಗಿದ್ಯಾ? ಅಕ್ಕ ನೀನೇನೇ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣ್ತೀಯ. ಹೌದಾ? ಇದೇನ್ ಮಾಡ್ತಾ ಇದೀಯ ನೀನು? ಅಯ್ಯೋ, ಹಾಲ್ ನಂತರ ನಿನ್ ಕತ್ತಿಗೆ ಒಡವೆಗಳು ಹೇಗೆ ಕಾಣತ್ತೆ ಅಂತ ನೋಡ್ಬೇಕು. ತಡಿ ಚಿನ್ನು. ಅಕ್ಕ ಇದು ನಿನ್ನ ಮದ್ವೆಗೆ ತಂದಿರೋದು, ನನಗೇನು ಬೇಡ. ಚಿನ್ನು, ಹೇಗೆ ಕಾಣತ್ ನೋಡ್ಬೇಕು ಕಣೆ. ಅಕ್ಕ ಅಯ್ಯೋ, ಹಾಲು ಹೋಯ್ತು. ಏನು ಹೋಯ್ತು? ಅವ್ವ ನನ್ನನ್ನು ಸಾಯಿಸ್ಬಿಡ್ತಾಳೆ. ಸಾಯಿಸ್ಬಿಡ್ತಾರ ಅಂದ್ರೆ? ನಾ ಸುಡುಗಾಡ್ ಮಾಡೋವರೆಗೂ ನಿನಗೆ ಶಾಂತಿ ಸಿಗಲ್ಲ ಅಲ್ವಾ? ಏನೇ ಹಾವು ಕಚ್ತಾ ಏನು? ಮಾತಾಡೆ. ಎಲ್ಲಿ ಹಾಳಾಗೋಗಿದೆ? ಅವ್ವ ನೀವು ಬರೋಕ್ ಮೊದಲೇ ಹಾಲಿಟ್ಟಿದ್ದೆ. ನೀವು ಬಾಗಿಲು ತಟ್ಟಿದಾಗ ತೆಗೆದು ಮಾತಾಡ್ತಾ ನಿಂತೆ. ಗೊಂಬೆ ಅಕ್ಕ ಕರೆದ್ಲು ಅಂತ ಅವಳ ಜೊತೆಯಾಗಿ ಹೋದೆ. ಹೋಗಿ ಬರೋದ್ರೊಳಗೆ ತಪ್ಪಾಯ್ತವ. ಏನೇ ತಪ್ಪಾಯ್ತು? ಬೇಕು ಅಂತ ನೀ ತಪ್ಪು ಮಾಡಿ ಗೊಂಬೆ ಮೇಲೆ ಗೂಬೆ ಕೂರಿಸ್ತಿದ್ಯಾ? ನೀವಂತವ್ರೆ ಕಣೆ, ಅಂತವ್ರೆ. ತುಂಬಿದ ಮನೆನ ನೀವೇ ಓಡಿತೀರಾ. ಮನೆ ಎಕ್ಕುಟ್ಟೋಗೋದಕ್ಕೆ ಮನೆ ಮಗಳೇ ಕಾರಣ ಅಂತೀರಾ. ಆ ಪಾರ್ವತಿನೇ ನಿಮ್ಮಮ್ಮ ಅನ್ಕೊಂಡಿದ್ಯಲ್ಲ, ಅವಳು ಹಾಗೆ ಮಾಡಿದ್ಲು, ಈಗ ನೀನು ಹಾಗೆ ಮಾಡಕ್ ಹೊರಟಿದ್ಯಾ? ಎಲ್ಲಿಂದ ಗಂಟು ಬಿದ್ಯೆ ರಾಕ್ಷಸಿ? ನಿನಗೆ ಎಷ್ಟು ಬೈದ್ರು ನಿನ್ ಜನ್ಮಕ್ಕೆ ನಾಚಿಕೆನೇ ಆಗಲ್ವಾ? ನಿಮ್ಮಿಬ್ರಿಗೂ ನಾನೇ ಸಿಕ್ಕಿದ್ನಾ?